ಚಿತ್ರದುರ್ಗದಲ್ಲಿ ಮೊನ್ನೆ ನಡೆದಂತಹ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪೊಲೀಸರ ಕೈ ಸೇರಿದೆ ಮೃತರ ಡಿಎನ್ಎ ವರದಿಯನ್ನ ಆಧರಿಸಿ ಇದೀಗ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಮೊನ್ನೆ ಗುರುವಾರ ನಡೆದಂತಹ ಬಸ್ ದುರಂತ ಪ್ರಕರಣದಲ್ಲಿ ಸಾವನ್ನಪ್ಪಿದವರಲ್ಲಿ ಕೆಲವರ ಮೃತದೇಹ ಪತ್ತೆ ಹಚ್ಚೋದೇ ಕಷ್ಟ ಸಾಧ್ಯ ಆಗಿತ್ತು. ಕಾರಣ ಯಾರ ಮೃತದೇಹ ಇದು ಅನ್ನೋದು ತಿಳಿಯದಷ್ಟು ಸುಟ್ಟು ಕರಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಡಿಎನ್ಎ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಅವರ ಕುಟುಂಬಸ್ಥರನ್ನ ಕರೆಸಿಕೊಂಡು ಇದೀಗ ಡಿಎನ್ಎ ವರದಿ ಆಧರಿಸಿ ಮೃತದೇಹವನ್ನ ಅವರ ಪೋಷಕರಿಗೆ ಹಸ್ತಾಂತರ ಮಾಡಲಾಗಿದೆ. ನವ್ಯ, ಮಾನಸ, ರಶ್ಮಿ, ಬಿಂದು, ಗ್ರೇಯ ಇವರ ಶವಗಳನ್ನ ಹಸ್ತಾಂತರ ಮಾಡಿದ್ದಾರೆ. ಹಿರಿಯೂರು ಪೊಲೀಸರು ಮೃತದೇಹಗಳನ್ನ ಹಸ್ತಾಂತರ ಮಾಡಿದ್ದು ಆ ಸಂದರ್ಭದಲ್ಲಿ ಅವರ ಪೋಷಕರು ತಮ್ಮ ಮಕ್ಕಳ ಶವಗಳನ್ನ ಕಣ್ಣೀರಿಡುತ್ತಾ ಪಡೆದುಕೊಂಡಿದ್ದಾರೆ. ಮೊನ್ನೆ ನಡೆದಂತಹ ಈ ಒಂದು ಬಸ್ ದುರಂತ ಪ್ರಕರಣದಲ್ಲಿ ಒಂದ್ ಕಡೆ ಬಿಂದು ಹಾಗೆಯೇ ಅವರ ಪುಟ್ಟ 4.5 ವರ್ಷದ ಪುಟ್ಟ ಮಗು ಗ್ರೇಯಾ ಕೂಡ ಸಾವನ್ನಪ್ಪಿದ್ಲು. ಜೊತೆಗೆ ಗೆಳತಿಯರಾದಂತಹ ನವ್ಯ ಹಾಗೆಯೇ ಮಾನಸ ಕೂಡ ಮೃತಪಟ್ಟಿದ್ರು. ಜೊತೆಗೆ ತಮ್ಮ ಗೆಳತಿಯರ ಜೊತೆಗೆ ಹೋದಂತಹ ರಶ್ಮಿ ಕೂಡ ಸಾವನ್ನಪ್ಪಿದ್ರು. ಸೊ ಇದರಲ್ಲಿ ಯಾರ ಮೃತದೇಹ ಅನ್ನೋದೇ ಒಂದು ರೀತಿಯಾದಂತಹ ಕನ್ಫ್ಯೂಷನ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಡಿಎನ್ಎ ಪರೀಕ್ಷೆಯನ್ನು ಕೂಡ ನಡೆಸಲಾಗಿ ಇದೀಗ ಡಿಎನ್ಎ ಪರೀಕ್ಷೆಯ ವರದಿ ಬಂದಿದೆ. ಆ ಪರೀಕ್ಷೆಯ ವರದಿಯ ರೀತಿಯಲ್ಲೇ ಇದೀಗ ಅವರ ಪೋಷಕರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡಿದ್ದಾರೆ ಪೊಲೀಸರು. ಆ ಸಂದರ್ಭದಲ್ಲಿ ತಮ್ಮ ಮಕ್ಕಳ ಒಂದು ಶವಗಳನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪೋಷಕರು ಕಣ್ಣೀರು ಹಾಕಿದ್ದಾರೆ. ಇದೇ ದುರಂತದಲ್ಲೇ ಸಾವನ್ನಪ್ಪಿದ್ರು ಇಬ್ಬರು ಆಪ್ತ ಸ್ನೇಹಿತೆಯರು ನವ್ಯ ಹಾಗೆಯೇ ಮಾನಸ. ಚಿಕ್ಕಂದಿನಿಂದಲೂ ಕೂಡ ಒಟ್ಟಿಗೆ ಬೆಳೆದಂಥವರು, ಸ್ಕೂಲಿಗೆ ಹೋದಂಥವರು, ಒಟ್ಟಿಗೆ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಒಂದೇ ರೂಮ್ನಲ್ಲಿ ಇದ್ದಂತಹ ಇಬ್ಬರು ಗೆಳತಿಯರು ಕೂಡ ಸಾವಲ್ಲೂ ಒಂದಾಗಿದ್ರು. ಇದೀಗ ಅವರಿಬ್ಬರ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿಸಿದ್ದಾರೆ. ಒಟ್ಟಿಗೆ ಬೆಳೆದು ಓದಿ ಒಟ್ಟಿಗೆ ಸಾವನ್ನಪ್ಪಿದ ಗೆಳತಿಯರ ಅಂತ್ಯ ಸಂಸ್ಕಾರವನ್ನೂ ಕೂಡ ಒಟ್ಟಿಗೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಅವರ ಕುಟುಂಬಸ್ಥರು ಮಾಡಿದ್ದಾರೆ. ಅವರ ಪೋಷಕರು ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಚನ್ನರಾಯಪಟ್ಟಣ ಮೂಲದ ನವ್ಯ, ಮಾನಸ ಇಬ್ಬರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಇದೀಗ ಪೋಷಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಒಟ್ಟಿಗೆ ಅಂತ್ಯ ಸಂಸ್ಕಾರವನ್ನ ಪೋಷಕರು ನೆರವೇರಿಸಲಿದ್ದಾರೆ. ಸರ್, ಮಾನಸ ಮತ್ತು ನವಿ ಅವರು ಇಬ್ಬರು ಸ್ನೇಹಿತರು. ಅವ್ರು ಚಿಕ್ಕದಿಂದ LKG UKG ಒಂದೇ ಕ್ಲಾಸಲ್ಲಿ ಓದಿದ್ದರು. ಮಾನಸ, ನವ್ಯ ಇಬ್ಬರು ಕ್ಲಾಸ್ಮೇಟು. ಚಿಕ್ಕದಿಂದ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಒಂದೇ ತಟ್ಟೆಯಲ್ಲಿ ಬೆಳೆದವರು. ಈ ದುರಂತ ಆಗಬಾರ್ದಾಯಿತು. ಈ ದುರಂತ ಸರ್ಕಾರ ನಿರ್ಲಕ್ಷ್ಯನೇ ಅನಿಸುತ್ತೆ. ಯಾಕೆಂದರೆ ಡಿವೈಡ್ರು ಅರ್ಧ ಅಡಿ ಡಿವೈಡರ್ ಹಾಕಿದ್ದಾರೆ. ಇವತ್ತು ಮಿನಿಮಮ್ ಅಂದರೆ 1.5 ಅಡಿ 2 ಅಡಿ ಡಿವೈಡರ್ ಹಾಕಿದ್ರು. ಇವತ್ತು ಈ ದುರಂತ ಆಯ್ತಿತ್ತಿಲ್ಲ. ಆ ಮಕ್ಕಳಿಗೆ ಕನಸು ಏನೇನು ಇಟ್ಕೊಂಡಿದ್ದರು. ಎರಡು ಒಂದೇ ಕಡೆ ತಗೊಂಡೋಗಿ ಅವ್ರು ಹೆಂಗೆ ಇವತ್ತು ಇಬ್ಬರು ಒಂದೇ ಥರ ಸತ್ತಿದ್ದಾರೆ. ಒಂದೇ ಜೀವ ಒಂದೇ ಥರಲ್ಲ ಆ ಥರ ಆಗಿದೆ. ಅದನ್ನು ತಗೊಂಡೋಗಿ ಇವತ್ತು ನಾವು ಅಲ್ಲಿ ಮತ್ತು ಚಂದ್ರಬಣ್ಣದಲ್ಲಿ ಅದೇ ಥರ ಶವ ಸಂಸ್ಕಾರ ಮಾಡ್ತೀವಿ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ. ಒಂದೇ ಕಡೆ ಹಾಗೆಯೇ ಈ ಒಂದು ಬಸ್ ದುರಂತ ಪ್ರಕರಣದಲ್ಲಿ ಬಿಂದು ಹಾಗೆಯೇ ಗ್ರಿಯಾ ತಾಯಿ ಮತ್ತು ಪುಟ್ಟ ಮಗು ಕೂಡ ಸಾವನ್ನಪ್ಪಿದ್ರು. ಇದೀಗ ಅವರ ಮೃತದೇಹಗಳನ್ನು ಕೂಡ ಹಸ್ತಾಂತರ ಮಾಡಿದ್ದಾರೆ. ಮಗಳನ್ನ ತಬ್ಬಿಕೊಂಡೇ ಮೃತಪಟ್ಟಿದ್ರು ಬಿಂದು ಮೃತದೇಹದ ಮೇಲಿದ್ದ ಒಡವೆಯನ್ನ ಇದೀಗ ಅವರ ಗಂಡ ದರ್ಶನ್ಗೆ ಹಸ್ತಾಂತರ ಮಾಡಿದ್ದಾರೆ ಪೊಲೀಸರು. ಪತ್ನಿ ಮಗಳ ಮೃತದೇಹವನ್ನು ಕಂಡು ಅವರ ಪತಿ ದರ್ಶನ್ ಕಣ್ಣೀರು ಹಾಕಿದ್ದಾರೆ. ದರ್ಶನ್ ಅವರನ್ನ ಸಂತೈಸಿದ್ದಾರೆ ಸ್ನೇಹಿತರು. ಯಾಕಂದರೆ ಅವರಿಗೂ ಕೂಡ ಯಾರೂ ಇಲ್ಲ. ತನ್ನ ಪತ್ನಿ ಹಾಗೆಯೇ ಮಗಳೇ ಅವರ ಜೀವವಾಗಿದ್ರು. ಆದರೆ ಇದೀಗ ಅವರನ್ನು ಕೂಡ ಕಳ್ಕೊಂಡಿದ್ದಾರೆ ದರ್ಶನ್. ಬೆಂಗಳೂರಿನ ಮಾವಳ್ಳಿ ಮೂಲದ ಬಿಂದು ಹಾಗೆಯೇ ಗ್ರಿಯಾ ಅವರು ಈ ಒಂದು ಬಸ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಅವರ DNA ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ. ಆದರೆ ತಾಯಿ ಮತ್ತು ಮಗು ಸಾವನ್ನಪ್ಪಿದ್ದು ಎಂಥವರ ಕರುಳು ಕೂಡ ಚುರುಕನ್ನತೆ. ಕಾರಣ ತಾಯಿ ಮತ್ತು ಮಗುವನ್ನು ತಬ್ಬಿಕೊಂಡೇ ಸಾವನ್ನಪ್ಪಿರುವಂಥದ್ದು. ಆ ರೀತಿಯಾಗಿಯೇ ಮೃತದೇಹ ಇದ್ದಿದ್ದನ್ನು ನೋಡಿದಂತಹ ಎಂಥವರ ಮನಸ್ಸು ಕೂಡ ಅಲ್ಲಿ ಕರಗುತ್ತೆ, ಕರುಳು ಚುರು ಅನ್ನತ್ತೆ. ಇದೀಗ ಅವರ ಮೃತದೇಹವನ್ನು ಕೂಡ ಅವರ ಪತಿ ದರ್ಶನ್ಗೆ ಹಸ್ತಾಂತರ ಮಾಡಿದ್ದಾರೆ. ಅವರ ಬಾಡಿಯಲ್ಲಿದ್ದಂತಹ ಚಿನ್ನದ ಸರವನ್ನು ಕೂಡ ಇದೀಗ ಒಡವೆಗಳನ್ನು ಅವರ ಪತಿ ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ. ಈಗ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಮೊನ್ನೆ ಈ ಒಂದು ಬಸ್ ದುರಂತದಲ್ಲಿ ಸಾವನ್ನಪ್ಪಿದವರ ಮೃತದೇಹಗಳು ಯಾರ್ಯಾರದ್ದು ಅನ್ನೋದೇ ಗುರುತಿಸೋದಕ್ಕೆ ಕಷ್ಟ ಸಾಧ್ಯ ಆದಂತಹ ಹಿನ್ನೆಲೆಯಲ್ಲಿ DNA ಪರೀಕ್ಷೆಯನ್ನು ಕೂಡ ನಡೆಸಲಾಗಿತ್ತು. ಈಗ ಹಸ್ತಾಂತರ ಮಾಡಲಾಗಿದೆಯಾ ಮೃತದೇಹಗಳನ್ನು? ಹೇಗೆ? ನವಿತಾ ಜೈನ್ ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವಗುಂಡನಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ಬಸ್ ದುರಂತ ನಡೆದಿತ್ತು, ಆ ದುರಂತ ಪ್ರಕರಣದಲ್ಲಿ
ಆ ಬಸ್ ನಲ್ಲಿ ಸುಟ್ಟು ಕರಕಲಾಗಿದ್ದಂತವ್ರು 5 ಜನ. ಆ 5 ಜನರ ಮೃತದೇಹವನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿ ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ವರದಿಯನ್ನ ತಗೊಳ್ಳಿಕ್ಕೆ DNA ಪರೀಕ್ಷೆಯನ್ನ ಕೂಡ ಮಾಡುವಂತ ಅಗತ್ಯ ಇದೆ ಅನ್ನುವಂತಹ ಸಂದರ್ಭ ಎದುರಾಗಿತ್ತು. ಯಾಕಂತ ಹೇಳಿದ್ರೆ ಏನು ಅವ್ರ ಪೋಷಕರಿದ್ದಾರೆ ಅವರು ಆ ಮೃತದೇಹಗಳನ್ನ ಕಂಡುಹಿಡಿಯಲಾರದಷ್ಟು ಮೃತದೇಹಗಳು ಸುಟ್ಟು ಕರಕಲಾಗಿದ್ದಂಥದ್ದು. ಹಾಗಾಗಿ ಅವರ ರಕ್ತ ಪರೀಕ್ಷೆಯನ್ನ ಮಾಡಿ ಅದರ ಟೆಸ್ಟ್ಗೆ DNA ಮಾಡಿಸಿರುವಂತದ್ದು. ಅದರ ಆಧಾರದ ಮೇಲೆ ಇವತ್ತು ಮೃತದೇಹಗಳನ್ನ 1 ರಿಂದ 5ರವರೆಗೆ ಸೀರಿಯಲ್ ನಂಬರ್ ಅನ್ನ ಕೊಟ್ಟಿದ್ದಂತ ಮೃತದೇಹಗಳನ್ನ ಇವತ್ತು ಪೋಷಕರಿಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ಪೋಷಕರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಕರುಣಾಜನಕ ಕಥೆ ಮತ್ತು ಹಿಂಡುವ ಕಥೆಯನ್ನ ಆ ಸಂದರ್ಭದಲ್ಲಿ ಕೇಳುವಂತಹ. ಯಾಕಂತ ಹೇಳಿದ್ರೆ ಏನು ಬಿಂದು ಮತ್ತು ಕ್ರಿಯಾ ಇಬ್ರು ತಾಯಿ ಮಗಳು ಒಟ್ಟಿಗೆ ಜರ್ನಿ ಮಾಡ್ತಾ ಇದ್ರು. ಜರ್ನಿ ಮಾಡುವಂತ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡು ಉರಿದಂತ ಸಂದರ್ಭದಲ್ಲಿ ಅವ್ರು ಸುಟ್ಟು ಕರಕಲಾಗಿದ್ರು. ಆ ಮೃತದೇಹಗಳನ್ನ ಅಲ್ಲಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಮೃತದೇಹ ಒಂದೇ ಎನ್ನುವಂತ ಐಡೆಂಟಿಫೈಯನ್ನು ಮಾಡಿ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಅದಾದ ಬಳಿಕ ಗೊತ್ತಾಗಿದ್ದು ತಾಯಿ ಮಗುವನ್ನ ತಪ್ಪಿಕೊಂಡೇ ಜೀವ ಬಿಟ್ಟಿದ್ರು ಅನ್ನುವಂಥದ್ದು ಇದೀಗ ಪೊಲೀಸರ ಮಾಹಿತಿಯಿಂದ ಹೊರ ಬಂದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಈ ನವ್ಯ ಮತ್ತು ಮಾನಸ ಇದ್ದಾರೆ, ಅವರಿಬ್ರು ಕೂಡ ಜೀವದ ಗೆಳತಿಯರು, ಒಟ್ಟಿಗೆ ಆಡಿ ಬೆಳೆದವರು, ಒಂದೇ ಸ್ಕೂಲಲ್ಲಿ ಓದಿದವರು, ಮತ್ತೆ ಒಂದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದಂತವರು. ಅವರ ಮೃತದೇಹಗಳನ್ನು ಕೂಡ ಇವತ್ತು ಪೋಷಕರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಮೃತದೇಹಗಳನ್ನ ಒಟ್ಟಿಗೆ ಪಡೆದು ಒಟ್ಟಿಗೆ ಶವ ಸಂಸ್ಕಾರ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಅವ್ರ ಪೋಷಕರು ಹೇಳಿರ್ತಕ್ಕಂಥದ್ದು. ಏನು ಈ ಪ್ರಕರಣದಲ್ಲಿ ಒಟ್ಟು 5 ಜನರ ಮೃತದೇಹಗಳನ್ನ ಇಲ್ಲಿವರೆಗೂ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿತ್ತು. ಇವತ್ತು 5 ಜನರ ಮೃತದೇಹಗಳನ್ನ ಈಗ ಪೋಷಕರಿಗೆ ಹಸ್ತಾಂತರ ಮಾಡಿ ಕಳಿಸಿರತಕ್ಕಂಥದ್ದು.